ಒಂದ್ಸತಿ ಸ್ಟೇಜ್ ಮೇಲೆ ಬಂದಾಗ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗಲ್ಲ. ಸೊ ನಟನೆ ಅನ್ನೋದು ಕ್ಯಾಮ್ರಾ ಮುಂದೆ ತುಂಬಾ ಮಾಡ್ತೀವಿ, ತುಂಬಾ ದೊಡ್ಡ ದೊಡ್ಡ ಡೈಲಾಗ್ಗಳನ್ನೆಲ್ಲ ಈಸಿಯಾಗಿ ಮಾತಾಡ್ಬಿಡ್ತೀವಿ. ಬಟ್ ಇಷ್ಟು ಕಣ್ಗಳ ಮುಂದೆ ಮಾತಾಡ್ಬೇಕು ಅಂದಾಗ ತುಂಬಾ ಭಯ ಆಗುತ್ತೆ. ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡ್ ಬಂದು ನಿಲ್ಸೋದಕ್ಕೆ, ಈ ಜನಗಳ ಪ್ರೀತಿ ಸಿಗೋದವರ ಮಾಡಿದಕ್ಕೆ. ಮಾಸ್ಟರ್, ಇಷ್ಟು ದೊಡ್ಡ ವೇದಿಕೆ, ಬಿಗ್ ಬಾಸ್ ಬಂದಾದ್ಮೇಲೆ ಇದೇ ದೊಡ್ಡ ವೇದಿಕೆ ನಾನು ಅಟೆಂಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸಿರ್ಸಿ, ಇಷ್ಟು ಪ್ರೀತಿ ವಿಶ್ವಾಸ ತುಂಬಿದ್ದೀರಾ. ಸೊ ಅದೇ ಪದೇ ಪದೇ ಸತಿ ಹೇಳ್ದಾಗೆ ಇಲ್ಲಿ ಈ ಊರಿಗೆ ಅಂತ ಬಂದಾಗ ಜೋಗ್ ಫಾಲ್ಸ್ ಆಗ್ಲಿ, ಇಲ್ಲಿನ ಟ್ರೆಕ್ಕಿಂಗ್ ಅಂತ ಎಲ್ಲ ಬಂದಾಗ ಒಬ್ಬ ಟೂರಿಸ್ಟ್ ಆಗಿ ಬರ್ತಾ ಇದ್ದೆ. ಸೊ ಅಲ್ಲೆಲ್ಲೋ ನಿಂತ್ಕೊಂಡು ಒಂದು ಪ್ರೋಗ್ರಾಮ್ ನೋಡಿದ್ ನೆನಪು. ಬಟ್ ಇವತ್ತು ಅದೇ ತರ ಪ್ರೋಗ್ರಾಮ್ಗಳಿಗೆ ನನ್ನನ್ನು ಗೆಸ್ಟ್ ಆಗಿ ಕರೆಸ್ತಾ ಇದ್ದೀರಾ. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ನನ್ನ ಕೆಲಸನ ಅಷ್ಟು ಮೆಚ್ತಾ ಇದ್ದೀರಾ. ಸೊ ಈ ಕಾರ್ಯಕ್ರಮಕ್ಕೆ ಕರೆಸ್ತಂತ ನಾನು ಎಲ್ಲರಿಗೂ ಗ್ರೇಟ್ ಥಿಂಗ್ಸ್. ಅದೇ ರೀತಿಯಾಗಿ ನಮ್ಮ ಮಾರಿಕಾಂಬೆ ತಾಯಿ ಮಾರಿಕಾಂಬೆ ಆಶೀರ್ವಾದದಿಂದ ನೀವು ಹೇಳಿದ್ರಿ, ಅವಾಗ ಗೆಸ್ಟ್ ಆಗಿ ಬಂದಿದ್ದೀರಿ. ಇವತ್ತಿನ ದಿನ ಇಂತಹ ಒಂದು ಬ್ಯೂಟಿಫುಲ್ ವೇದಿಕೆಯಲ್ಲಿ ಇಷ್ಟು ಗೆಸ್ಟ್ ಆಗಿ ಬರ್ತಾ ಇದ್ದೀರಾ. ಸೊ ಆ ಒಂದು ತಾಯಿ ಮಾರಿಕಾಂಬೆಯ ಆಶೀರ್ವಾದ ಸದಾ ಇದೇ ರೀತಿಯಾಗಿರಲಿ. ಇನ್ನು ಮುಂದೆ ಇನ್ನೂ ಯಶಸ್ಸನ್ನ ಪಡೆಯುವಂತಾಗಲಿ ಅನ್ನುವಂತ ನಮ್ಮ ಶಿರ್ಸಿ ಎಲ್ಲ ಭಾಗದ ಜನರ ಪರವಾಗಿ ಬೇಡಿಕೊಳ್ತಾ ಇರುವಂತದ್ದು. ಸೊ ಈಗ ಒಂದು ಎಲ್ಲಾದ್ರೂ ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ಪಾರ್ಟಿ ಅಂತೂ ಕೇಳ್ತಾರೆ, ಹೌದಾ? ನಾವು ಇವಾಗ ಪಾರ್ಟಿ ಕೇಳಲ್ಲ. ನಿಮ್ಗೆ ಡಾನ್ಸ್ ಬೇಕೋ ಇಲ್ಲ ನಮ್ಮ ಸರ್ದು ಡೈಲಾಗ್ ಬೇಕು? ಡೈಲಾಗ್ ಬೇಕಾ? ಎರಡು ಬೇಕಾ ಸರ್? ಎರಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟೆಪ್ ಬೇಕು, ಒಂದೆರಡು ಡೈಲಾಗ್ ಬೇಕು ನಿಮ್ಮ ಕಡೆಯಿಂದ. ಡ್ಯಾನ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ನೋಡಿದಾರೆ ಬಿಗ್ ಬಾಸ್ ಮನೆಗಳಲ್ಲೇ. ಓಕೆ, ಡೈಲಾಗ್ ಹೇಳ್ತಾರೆ ಸರ್, ಡೈಲಾಗ್ ಹೇಳ್ತಾರೆ. ಓಕೆ, ಕಮಾ. ಸೊ ನಾನು ಯಾವಾಗ್ಲೂ ಬಿಗ್ ಬಾಸ್ ಮನೇಲಿ ನಂಬಿದ್ದು ಒಂದೇ ಒಂದು ಡೈಲಾಗ್ ಅದು, ಯುದ್ಧದಲ್ಲಿ 100 ಜನ ನೋಡ್ದವ್ನು ಇಂಪಾರ್ಟೆಂಟ್ ಆಗಲ್ಲ, ಯುದ್ಧದಲ್ಲಿ 100 ದಿನ ನಿಂತವ್ನು ಇಂಪಾರ್ಟೆಂಟ್ ಆಗತ್ತೆ ಅಂತ. ಸೊ ಯಾಕಂದ್ರೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿರೋದು. ಸೊ ನಾವೇನ್ ಕನ್ಸ್ ಕಾಣ್ತೀವೋ ಅದ್ರ ಕಡೆ ನುಗ್ಗಿ ನಡೆಯೋದು. ಸೊ ಯಾರು ಬೇಕಾದ್ರೆ ಕನ್ಸ್ ಕಾಣ್ತಾರೆ, ಬಟ್ ಅದ್ರ ಕಡೆ ನುಗ್ಗಿ ನಡೆಯೋದು ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನೇ ನಾನು ಬಿಗ್ ಬಾಸ್ ಮನೇಲಿ ಫಾಲೋ ಮಾಡಿದ್ದು. ಸೊ ಅದೇ ವರ್ಕ್ ಆಗಿದ್ದು ಕೂಡ. ಈಗ ನಾವು ಹೆಂಗೆ ಡಿಸೈನ್ ಮಾಡಿದ್ದೇವೆ ಅಂದ್ರೆ, ನಮ್ಮಲ್ಲಿ ಎಲ್ಲ ಬೆಲ್ಲ, ನ್ಯಾಚುರಲ್ ಕೊಬ್ಬರಿ ಎಣ್ಣೆ, ಹಪ್ಪಳ, ಅಂದ್ರೆ ನಮ್ಮ ಈ ಸಂಡಿಗೆ ಇದಷ್ಟು ನಮ್ಮ ಮಲೆನಾಡಿನದ್ದೇ ವಿಶೇಷ. ಈಗ ನೆನಪಿನಗಳಿಗೆ ಮೂಮೆಂಟ್ ಅವರು ಇಲ್ಲಿ ಬಂದು ಇಷ್ಟೆಲ್ಲ ನಮ್ಮ ಜೊತೆ ಕಳೀಲಿಕ್ಕೆ ಚಹಾ ಕುಡಿಸಿ ಸಹಕಾರ ಕೊಟ್ಟಂತ